ಸ್ನೇಹಿತರೆ ನಮಸ್ಕಾರ. ನೀವಿಲ್ಲಿ ನೋಡ್ತಾ ಇರೋದು ಮುಂಡರಗಿ ಸಮೀಪದಲ್ಲಿರುವ ಶರಣಬಸಪ್ಪ ಮೇಟಿ ಮತ್ತು ಗಾಯತ್ರಿ ದೇವಿ ಮೇಟಿ ದಂಪತಿಯ ಸುಂದರ ಕಲಾತ್ಮಕ ಮನೆಯನ್ನು. ಇವರ ಪರಿಶ್ರಮದಿಂದ ಧಾನ್ಯ ಶೇಖರಿಸಿಡುತ್ತಿದ್ದ ಉಗ್ರಾಣವೊಂದು ಪುನರ್ಬಳಕೆಯ ಪುರಾತನ ಕಂಬ ತೊಲೆಗಳಿಂದ ಸಿಂಗಾರಗೊಂಡು ಮನಸೆಳೆಯುವ ಅನನ್ಯ ಮನೆಯಾದ ಕಥಾನಕ ಇಂದಿನ ವಿಡಿಯೋದಲ್ಲಿದೆ. ದಾರಿಹೋಕರು ನಿಂತು ಒಮ್ಮೆ ತಿರುಗಿ ನೋಡುವ, ಹಳ್ಳಿಯ ಮುಗ್ಧ ಜನರು ಗುಡಿಯೆಂದು ಭಾವಿಸಿ ನಾಣ್ಯ ತೂರುವ, ವಿರಕ್ತರ ಅನುಯಾಯಿಗಳು ಮಠವೆಂದು ಭಾವಿಸಿ ಹೊಸಿಲಿಗೆ ನಮಸ್ಕರಿಸಿ ಒಳಬರುವ ಈ ಮನೆಯೆಂಬ ಕಲಾ ದೇಗುಲದ ಹೋಮ್ ಟೂರ್ ಅನ್ನು ನಿಮಗಾಗಿ ತಂದಿದ್ದೇವೆ. ವೈಡ್ ಆಂಗಲ್ನ ಈ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೇ. ಮುಂದುವರಿಯುವ ಮುನ್ನ ದಯವಿಟ್ಟು ವೈಡ್ ಆಂಗಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಒತ್ತಿ. ಸ್ನೇಹಿತರೆ, ನಮ್ಮ ಜೊತೆ ಇದ್ದಾರೆ ಈ ಮನೆಯ ಮಾಲೀಕರಾದಂಥ ಶ್ರೀಯುತ ಶರಣಬಸಪ್ಪ ಮೇಟಿ. ಸರ್, ಸ್ವಲ್ಪ ತಮ್ಮ ಬಗ್ಗೆ ಪರಿಚಯ ಹೇಳಿ ಸರ್. ಸೊ ನಾನು ಶರಣಬಸಪ್ಪ ಮೇಟಿ ಅಂತ, ಇದೇ ಊರಿನವ್ ನಾನು. ಇಲ್ಲೇ ಓದಿದ್ದು. ಆಮೇಲೆ ಕಾಲೇಜೆಲ್ಲ ಓದಿದ್ದು ಧಾರವಾಡದಲ್ಲಿ MSc ಮಾಡಿದೆ ನಾನು. ಭೌತಶಾಸ್ತ್ರದಲ್ಲಿ MSc ಆದಮೇಲೆ ಗೋವಾದಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡಿದೆ. ಆನಂತರ ಮತ್ತೆ ವಿಜಯಪುರದಲ್ಲಿ ಒಂದು 11 ವರ್ಷ ಡಿಗ್ರಿ ಕಾಲೇಜ್ನಾಗ ಕೆಲಸ ಮಾಡಿ ಮತ್ತೆ KPSC ಬರೆದು ಸಹಕಾರ ಇಲಾಖೆಯೊಳಗೆ ಆಫೀಸರ್ ಆಗಿ ಅಲ್ಲೊಂದು 20 ವರ್ಷ ಸರ್ವಿಸ್ ಮಾಡಿ ರಿಟೈರ್ ಆಗಿದ್ದೀನಿ. ಇದು ಆಕ್ಸಿಡೆಂಟಲ್ ಮನೆನೇ. ಇದು ಆಕ್ಸಿಡೆಂಟಲ್ ಮನೆ ಅದೇನಂತಿಲ್ಲ, ಅನ್ಪ್ಲಾನ್ಡ್ ಮನೆನೇ ಇದು. ಸುಮ್ಮನೆ ಹಂಗೆ ಕಟ್ತಾ ಹೋದಂಗೆಲ್ಲ ಅದಕ್ಕೊಂದು ಆಕಾರ ಬಂದು ಜನ ಲೈಕ್ ಮಾಡಿದ್ರನ್ನ. ಸೊ ನೀವು ಬಂದಿದ್ದೀರಿ ನೋಡ್ಲಿಕ್ಕೆ, ಖುಷಿ ಆಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ನೋಡಿ ಸರ್, ಬಹಳ ಅದ್ಭುತವಾದಂತ ಕಲಾ ಪ್ರಪಂಚವನ್ನೇ ಸೃಷ್ಟಿ ಮಾಡಿದ್ದೀರಿ ಇಲ್ಲಿ. ಕಲಾ ಪ್ರಪಂಚ ಅನ್ನೋದಕ್ಕಿಂತ ಅದು ಆ ಮನೆ ಅದೇನು ಕಟ್ಟಿಗೆ ಅನ್ನೋದಿದ್ದ ಹಳೆ ಕಟ್ಟಿಗೆಗಳು ಅಷ್ಟು ಸುಂದರವಾಗಿದ್ದಾವು. ಹಳೆ ನನ್ನ ಹೆಂಡತಿ ಅಜ್ಜನ ಮನೆ ಇದ್ದು ಕಂಪ್ಲಿ ಒಳಗೆ ಇದ್ದಿದ್ದು. ಆ ಮನೆ ಬಿದ್ದ ಮೇಲೆ ಅದನ್ನ ತಂದು ಇಲ್ಲಿ ರಕ್ಷಣೆ ಮಾಡಿದ್ದದು ಅಷ್ಟೇ. ಆಮೇಲೆ ಅದು ಹಳೆ ಮನೆನೇ ಇತ್ತು ಇಲ್ಲಿ. ಹಳೆ ಮನೆನ ನೀಟಾಗಿ ಅರೇಂಜ್ ಮಾಡಿ ಇದ್ರ ಸಲುವಾಗಿನೇ ಮಾಡಿಫಿಕೇಶನ್ ಮಾಡಿದ್ದ ಇದು. ಅದರ್ವೈಸ್ ಇದು ಪ್ಲಾನ್ಡ್ ಅಲ್ಲ. ಇದು ಜಸ್ಟ್ ಎಕ್ಸ್ಟೆಂಟಲ್ ಮನೆ ಅಂದ್ಮೇಲೆ ಹಂಗೆ ಇದೆ. ಇದು ನಿಮ್ಮ ಏನು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಇದ್ದಿದ್ದ? ಹೌದು, ನನ್ನ ತಂದೆಯವರಿದ್ದಾಗನೇ ಇದು ಹಿತ್ಲ ಇತ್ತು. ಇಲ್ಲಿ ದನಗಳನ್ನೆಲ್ಲ ಕಟ್ತಿದ್ವಿ, ಜೊತೆಗೆ ಬಣಿವೆ ಎಲ್ಲ ಹೊಟ್ಟವೆಲ್ಲ ಇಡ್ತಿದ್ವಿ ಇಲ್ಲಿ. ಸೊ ತಿಪ್ಪೆ ಎಲ್ಲ ಹಾಕಿರ್ತಿದ್ವಿ. ಗ್ಯಾಸ್ ಪ್ಲಾಂಟ್ ಇತ್ತು, ಅಡಿಗೆ ಮಾಡಕ್ ಕೆಲವು ಸಾರಿ ಇಲ್ಲಿ ಬರ್ತಿದ್ವಿ. ತಂದೆಯವರು ಕಟ್ಟಿದ್ದು. ಒರಿಜಿನಲ್ ಮನೆ ಊರೊಳಗಿದೆ ಇಲ್ಲಿ. ಇದೇ ತರ ಕಟ್ಟಿಗೆ ಮನೆ ಇದೆ. ಸೊ ಆಮೇಲೆ ದನಗಳು ಕಡಿಮೆ ಆದ್ಮೇಲೆ, ದನಗಳೆಲ್ಲ ತೆಗೆದ್ಮೇಲೆ ಇದು ಹಂಗೆ ಇತ್ತಿದು. ಅವಾಗ ಅದು ಏನ್ ಹೇಳಿದ್ನಲ್ಲ, ನನ್ನ ಹೆಂಡತಿ ಅಜ್ಜನ್ ಕಟ್ಟಿಗಳು ಬಂದ ಮೇಲೆ, ಅದೇನು ಅಲ್ಲಿ ಮನೆ ಬಿದ್ದ ಮೇಲೆ ಅದನ್ನ ತಗೊಂಬಂದು ಇಲ್ಲಿ ಇರೆಕ್ಷನ್ ಮಾಡೋ ಪ್ರಸಂಗ ಬಂತು. ಸರಿ, ಹೀಗಾಗಿ ಈ ಮನೆ ಕಟ್ಟಿದ್ವಿ. ಅದರ್ವೈಸ್ ಈ ಮನೆ ಬರ್ತಿರ್ಲಿಲ್ಲ.
ಸರ್ ಇದು ಲ್ಯಾಂಡ್ ಡೈಮೆನ್ಷನ್ ಎಷ್ಟಿದೆ? ಸುಮಾರಾಗಿ ಒಂದು 8,000 ಸ್ಕ್ವೇರ್ ಫೀಟ್ ಇದೆ. ಸ್ಕ್ವೇರ್ ಫೀಟ್ ಲ್ಯಾಂಡ್ ಇದೆ. 7.5 ಗುಂಟೆ ಅಂತೀವಲ್ಲ, ಇದು 8,000 ಸ್ಕ್ವೇರ್ ಫೀಟ್ ಇದೆ. ಓಕೆ. ಆಮೇಲೆ ಇದು ಏನ್ ಫೇಸಿಂಗ್ ಇದೆ? ಯಾವ ದಿಕ್ಕು? ಇದು ದಕ್ಷಿಣಕ್ಕಿದೆ. ಇದು 2 ಮೇನ್ ಡೋರ್ ಇದೆ ನಮ್ದು. ಒಂದು ಇದು ದಕ್ಷಿಣ, ಇನ್ನೊಂದು ಪಶ್ಚಿಮಕ್ಕಿದೆ. ಓಕೆ. ಸೊ ದಕ್ಷಿಣ ಮತ್ತೆ ಪಶ್ಚಿಮಕ್ಕೆ ಇಟ್ಕೊಂಡಿದ್ದೀವಿ. ವಾಸ್ತು ಪ್ರಕಾರ ಮಾಡಿದ್ದಲ್ಲ ಅದು, ಏನು ಆಸ್ ಇಟ್ ಇಸ್ ಇತ್ತಲ್ಲ ಆ ತರನೇ ಪ್ಲಾನ್ ಮಾಡಿ ಮಾಡಿದ್ದು. ಓಕೆ. ನೀವೇನ್ ವಾಸ್ತು ಬಗ್ಗೆ ನೋ, ಅಬ್ಸಲ್ಯೂಟ್ಲಿ ನಾಟ್. ದಿಡ್ಡಿ ಬಾಗಿಲು ಅಂತೀರಾ ಇದಕ್ಕೆ? ಮೇನ್ ಅದು ದೊಡ್ಡ ಹಳೆ ಅದು ಹಳೆ ಬಾಗ್ಲೇ. ಹಳೆ ಬಾಗ್ಲೆ. ಹೌದೌದು. ಅಲ್ಲಿ ನಂಬರ್ ನೋಡ್ಬೋದು. ಇದು ನಮ್ಮೂರ್ದು ಇಲ್ಲ, ಇದು ಕಂಪ್ಲೀಟ್ ಅದು ಇಲ್ಲಿದೆ ಅಲ್ಲ. ಬಹಳ ಹಳೆ ನಂಬರ್. ಬಹಳ ಹಳೆ ನಂಬರ್. ಸ್ಟ್ರಕ್ಚರ್ ಆಸ್ ಇಟ್ ಇಸ್ ಇದ್ದದ್ದು ಅಲ್ಲಿ. ಇದೇ ಇಲ್ಲಿ ಕಾಣಿಸ್ತದಲ್ಲ ಎದುರುಗಡೆ, ಇದು ಆಕ್ಚುಯಲ್ ಸ್ಟ್ರಕ್ಚರ್ ಹೆಂಗಿತ್ತು, ಮನೆ ದೊಡ್ಡದಿತ್ತು ಅದು, ಬಟ್ ಎಲ್ಲ ಬಿದ್ದು ಹೋಗಿತ್ತು. ಇದು ಆಸ್ ಇಟ್ ಇಸ್ ನಾವು ಮಾಡಿದ್ವಿ ಅಷ್ಟೇ. ಓಕೆ. ಒಂಥರ ಸ್ಟ್ರಕ್ಚರ್ ನೋಡುವಾಗ ಇದು ವಾಡೆ ಮನೆಯ ಸ್ಟ್ರಕ್ಚರ್ ಇದೆ. ಹೌದು. ಅವ್ರೇನು ಈಗೇನ ನನ್ನ ಹೆಂಡತಿ ಅಜ್ಜ ಅಂತಿದಲ್ಲ, ಅವರೆಲ್ಲ ಜಮೀನ್ದಾರವನ್ನು ವ್ಯಾಪಾರನ ಮಾಡ್ಕೊಂಡಿದ್ರಂತೆ. ಈಗ ಇದು ಆಕ್ಚುಲಿ ಒರಿಜಿನಲಿ ಅವರು ನಾ ಬುಕ್ ನೋಡಿದ ಪ್ರಕಾರ ಇದು ಏನು ಕಾರ್ಪೆಂಟರ್ ಇದಾರಲ್ಲ, ಕಾರ್ಪೆಂಟ್ರು ತಂಜಾವೂರ್ನವ್ರು ಅಂತಾರೆ, ತಮಿಳ್ನಾಡಿನವರು. ಅವರು ಇವ್ರೇನೋ ವ್ಯಾಪಾರಕ್ಕೆ ಹೋದಾಗ ಅವ್ರ ಕಾಂಟ್ಯಾಕ್ಟ್ ಆಗಿ ಇಂಥದ್ದೆಲ್ಲೋ ಮನೆ ನೋಡಿ ಆ ತರ ಮನೆ ನಮ್ಗೊಂದು ಕಟ್ಕೊಡು ಕಟಿ ಅಂತ ಹೇಳಿದಾಗ ಅವರು ಕಂಪ್ನಿ ಬಂದ್ ಮಾಡೋಗ. ಸುಮಾರಾಗಿ 150 ವರ್ಷ ಇರ್ಬೋದು ಇದು ಮಿನಿಮಮ್. ಮನೆ ಏನು ಅವ್ರದ್ದು ಇನ್ನೂ ಬುಕ್ಸ್ ಇದಾವಲ್ಲ, ಅವ್ರದೆಲ್ಲ ಅಕೌಂಟ್ ಬುಕ್ಸ್ ಇದಾವಲ್ಲ, ತೋರಿಸ್ತೇನೆ ನನಗೆ. ಅದು 1905 ಅದಕ್ಕಿಂತ ಹಿಂದೆ ಸುಮಾರಾಗಿ 125-150 ವರ್ಷ. ಸೊ ಇದು ನಿಮ್ಮ ಮನೆಯ ಎಂಟ್ರೆನ್ಸ್ ಅಲ್ವಾ ಸರ್? ಇದು ಮೇನ್ ಓಪನ್ ಬಂಕ್ ಅಂತೀವಿ ನಾವು. ಏನಂತೀರಾ? ಬಂಕ್ ಅಂತ. ಈ ಕಡೆ ಬಂಕ್ ಅಂದ್ರೆ ಕಾಮನ್ ಇದೆ, ಪೀಪಲ್ ಕಾಮನ್ ಸೀಟ್, ಜನ ಕೂಡ್ತಾರೆ. ಈ ಬಂಕನೇ ಅದ್ಭುತವಾಗಿದೆ ಸರ್. ಬಂಕನೇ ಅದ್ಭುತವಾಗಿದೆ. ಏನೊಂದು ಮರದ ಕೆತ್ತನೆಗಳು. ಇದೆಲ್ಲ ನಿಮ್ಮ ಕಂಪ್ನಿ ಮನೆದ? ಎಲ್ಲ ಆಸ್ ಇಟ್ ಈಸ್ ಇದೆ, ಏನೇನು ಹಾಳಾಗಿರ್ಲಿಲ್ಲ. ಆಸ್ ಇಟ್ ಈಸ್ ತಂದು ಇಲ್ಲಿ ಎರೆಕ್ಷನ್ ಮಾಡಿ ಅದನ್ನ. ಬಹಳ ಅದ್ಭುತವಾಗಿದೆ. ಆಗಿಲ್ಲ ಫ್ರೇಮ್. ಹೌದು ನೋಡಿ, 1 2 3 4 7 ಪಾರ್ಟ್ ಇದೆ. 7 ಪಾರ್ಟ್ ಇದೆ. ಕರೆಕ್ಟ್. ಲೇಯರ್ಸ್ 7 ಲೇಯರ್ ಇದೆ ಅಲ್ಲ ಇದರಲ್ಲಿ? ಲೇಯರ್ಸ್ ಇದೆ, 7 ಲೇಯರ್ಸ್ ಇದೆ. ಮತ್ತೆ ಅದ್ಭುತವಾದ ಕುಸುರಿ ಕೆಲಸ. ಹೌದು. ತುಂಬಾ ಚೆನ್ನಾಗಿದೆ ಇದು. ಹೌದು ಸರ್, ಇದೊಂದು ಆಕ್ಸಿಡೆಂಟಲ್ ಮನೆ ಅಂತ ನೀವು ಹೇಳಿ. ಹೌದೌದು. ಈ ಒಂದು ಭಾಗ ಇರ್ಲಿಲ್ವಾ ಮೊದ್ಲು? ಇರ್ಲಿಲ್ಲ, ಇದು ಸುಮ್ಮನೆ ಪ್ಲಾಟ್ಫಾರ್ಮ್ ಇತ್ತು, ಅದು ಮನೆ. ಓಕೆ. ಈ ಕಂಪ್ನಿಯಿಂದ ಕಟ್ಟಿ ಸಿಕ್ಕ ಮೇಲೆ ತಂದು ಇಲ್ಲಿ ಹಾಕಿ ನೋಡ ಅಷ್ಟೇ. ಈ ಮರಕ್ಕೆ ಸೂಟ್ ಆಗುವಾಗ ಡಿಸೈನ್ ಮಾಡಿದ್ವಿ. ಸುಮಾರಾಗಿ 18x18 ಇತ್ತಿದೆ. ಆ 18 ಮೊದಲು ನಿಲ್ಲಿಸಿ ಆಮೇಲೆ ನಾ ಗೋಡೆ ಕಟ್ಟಿರೋದು. ಓಹೋ. ಇದು ಡೈಮೆನ್ಷನ್ ಪ್ರಕಾರ ಗೋಡೆ ಎಬ್ಬಿಸಿದ್ವಿ ನಾವು. ಈ ಗೋಡೆ ಕೂಡ ಕಲ್ಲಲ್ಲಿ ಮಾಡಿದ್ವಿ? ಎಲ್ಲ ಲೋಕಲ್ ಅವೈಲೇಬಲ್ ಕಲ್ಲ, ಎಲ್ಲ ಲೋಕಲ್ ಅವೈಲೇಬಲ್. ಎಲ್ಲ ಲೋಕಲ್ ಇಂದ ಒಂದು 20 ಕಿಲೋಮೀಟರ್ ಹತ್ರ ಇಂತ ಸಿಗ್ತದೆ ನಿಮ್ಗೆ. ಪಿಂಕ್ ಗ್ರಾನೈಟ್ ಅದು, ಬಟ್ ಪಾಲಿಶಿಂಗ್ ಸಿಸ್ಟಮ್ ಇಲ್ಲ, ಹಿಂಗೆ ಹೊಡೆದು ತಂದು ಹಾಕಿರೋದು. ಸರ್, ಇದಕ್ಕೆ ಆರ್ಕಿಟೆಕ್ಟ್ ಅಥವಾ ನೋ ಆರ್ಕಿಟೆಕ್ಟ್. ಇದೇನು ಆಸ್ ಇಟ್ ಇಸ್, ಇದಕ್ಕಂತೂ ನಾವು ಏನು ಮಾಡಿಲ್ಲ. ಆಸ್ ಇಟ್ ಇಸ್ ತಂದು ಎರೆಕ್ಷನ್ ಮಾಡಿದ್ವಿ. ಉಳಿದದ್ದೇನು ಇಂಟೀರಿಯರ್ ಎಲ್ಲ ನಾನು ಹೆಂಡತಿ ಮಾಡೋದು. ನಾನು ಯಾರು ಇಂಜಿನಿಯರ್ ಬಂದಿಲ್ಲ. ಆಕ್ಚುಲಿ ಇಂಜಿನಿಯರ್ ಇದನ್ನ ಮನೆ ಕಟ್ಬೇಕಾದ್ರೆ ಕೇಳಿದ್ವಿ ನಾವು, ಇಂಜಿನಿಯರ್ ಕರ್ಸಿದ್ವಿ. ಅವ್ರೇನಂದ್ರು ಇಲ್ಲ ಸರ್, ಎಲ್ಲ ಡಿಮಾಲಿಶ್ ಮಾಡ್ರಿ, ಆಮೇಲೆ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಅಂದ್ರೆ. ಸೊ ನನಗೆ ಖರ್ಚು ಮಾಡೋದು ಇಷ್ಟ ಇಲ್ಲ, ಆಸ್ ಇಟ್ ಈಸ್ ಇದೆ ಮಾಡ್ರಿ ಅಂತ ಹೇಳಿದ್ದೆ. ಹೌದು. ಎಲ್ಲ ನಿಮ್ದು ಮತ್ತೆ ಪತ್ನಿಯವರ ಅವಳದೇ ಜಾಸ್ತಿ ಐಡಿಯಾಸ್. ಅವಳದೇ ಐಡಿಯಾನೇ ಜಾಸ್ತಿ, ಅವಳೇ ಜಾಸ್ತಿ. ಅನ್ಬಿಲೀವಬ್ಲಿ ಬ್ಯೂಟಿಫುಲ್ ದಿಸ್. ಹೌದು. ಈ ಮನೆ ಇವ್ರ ತಂದೆ ಕಟ್ಟೋದು ಇಲ್ಲಿದ್ದಾರೆ. ದಿಸ್ ಮ್ಯಾನ್ ಇವರು ನಿಮ್ಮ ಮಾವನವರು? ಇವ್ರು ನಮ್ಮ ಮಾವನವರು. ಇಲ್ಲ, ಇವ್ರು ನಮ್ಮ ಮಾವನವರು ಇಲ್ಲಿದ್ದಾರೆ. ಇದು ಮಾವನವರು, ನನ್ನ ಅತ್ತೆಯವರು, ಇವ್ರ ತಂದೆಯವರು. ಇವ್ರ ತಂದೆ ಕಾಲದ ಕಟ್ಟಿರೋದು. ಓಹೋ, ಓಕೆ. ಅವ್ರ ತಂದೆ ಕಾಲ. ರೈಟ್. ತಂದೆ ಅಜ್ಜ ಮುತ್ತಜ್ಜ ಅವ್ರು ಕಟ್ಟಿದ್ದು. ಅವ 150 years ಅಂತಾರ ಅವ್ರು. ಅಷ್ಟು ವರ್ಷದಿಂದ ಆಗಿರೋದು. ವೆರಿ ನೈಸ್. ಆದ್ರೂ ಸರ್, ಈ ತರ ಕಟ್ಲಿಕ್ಕೆ ಒಂದು ಹಂತದ ಒಂದು ಏನು ವಾಸ್ತು ಜ್ಞಾನ ಏನಿಲ್ಲ. ಯಾಕಂತಂದ್ರೆ ವಾಸ್ತು ಪ್ರಕಾರ ಮಾಡಕ್ ಹೋಗಿದ್ರೆ ಚೇಂಜಸ್ ಮೊದ್ಲಿಂದ ಮಾಡ್ಬೇಕಿತ್ತು ನಾವು. ನಾನು ಹೇಳಿದ್ರೆ ವಾಸ್ತು ಅಂತ ಹೇಳಿದ್ರೆ ಏನು ಕಾಮನ್ ಮ್ಯಾನ್ ನ ವಾಸ್ತು ಅಲ್ಲ. ನಾನು ಹೇಳ್ತಾ ಇರೋದು ಈ ಬಿಲ್ಡಿಂಗ್ ಒಂದು ಇದು ಆಯದ ಜ್ಞಾನ ಇರ್ಬೇಕು. ಇರ್ಲಿಲ್ಲ. ಏನ್ ಆಕ್ಚುಲಿ ನನಗೆ ಸಜೆಷನ್ ಮಾಡೋದ್ ಪ್ರಕಾರ ನಾವು ಪಶ್ಚಿಮಕ್ಕೆ ಮಾಡ್ಬೇಕಿತ್ತು. ಪಶ್ಚಿಮದಲ್ಲಿ ಕೂಡ್ಲಿಲ್ಲ, ಯಾಕಂದ್ರೆ ಇದ್ದಿದ್ ಮನೆಯನ್ನ ಕೆಡಿಸಬಾರ್ದಲ್ಲ. ಈಗ ಹೌದು, ನಂದು ಏನ್ ಶೆಡ್ ಇತ್ತಲ್ಲ ಅದನ್ನ ಡಿಸ್ಟರ್ಬ್ ಮಾಡೋ ಇಷ್ಟ ಇರ್ಲಿಲ್ಲ ನಮ್ಗೆ. ಅದಕ್ಕೆ ಇಲ್ಲಿ ಸೂಟ್ ಆಯ್ತದ. ಇಲ್ಲಿ ಈ ದಕ್ಷಿಣಕ್ಕೆ ಮೊದ್ಲೇ ಇಲ್ಲಿ ಧಾನ್ಯದ ಶೆಡ್ ಇತ್ತು. ಶೆಡ್ ಅದನ್ನೇ ಈಗ ನೀವು ಮನೆ ಮಾಡ್ತೀವಿ. ಹೌದು,
ಅಲ್ಟರ್ ಮಾಡಿ ಕಂಬ ಅವೆಲ್ಲ ಸಿಕ್ಕ ಮೇಲೆ ಅರೇಂಜ್ ಮಾಡ್ತಾ ಹೋಗಿ ಅಷ್ಟೇ. ಅನ್ಬಿಲಿವೇಬಲ್. ಎಷ್ಟ್ ಹಂಗೆ ಆಗಿದೆ ನೋಡ್ರಿ. ಸೊ ಇಲ್ಲಿಂದ ಹಿಂದಕ್ಕೆ ಇರೋದೆಲ್ಲದು ಮೊದ್ಲಿದ್ದು ಇದೆಲ್ಲ ಇದು ಇಲ್ಲಿಂದ ಏನಿದೆ 3 ಪಾರ್ಟ್, 2 ರೂಮು, ಇದು ಬಂಕ ಮಾತ್ರ ಆಮೇಲೆ ಕಟ್ಟಿರೋದು. ಇದು ಹಳೆದೆ, ಇದೆಲ್ಲ ಮೊದ್ಲಿದ್ದ ಎಲ್ಲ ಹಳೆದೆ. ಬಟ್ ಅದಕ್ಕೆ ಹೊಸ ರೂಪ ಕೊಟ್ರಿ ನೀವು. ಹೊಸ ರೂಪ ಕೊಟ್ಟು ಇಂಟೀರಿಯರ್ ಅವಳೆ ಮಾಡಿದ, ನೆಂಟಿನ ಮಾಡಿದ. ಇವೆಲ್ಲ ಸಾಮಾನು ಅಲ್ಲಿದೆ, ಇದೆಲ್ಲ ಅವಾಗಿಂದ ಅಲ್ಲಿದೆ. ಇದೆಲ್ಲ ಇದು ಮರನ ಕಬ್ಬಿಣವ? ಕಬ್ಬಿಣ. ಇದು ಕಬ್ಬಿಣ ಸರ್. ಅಬ್ಬಾ ಒಳ್ಳೆ ಹೆವಿ. ಇದು ಕಬ್ಬಿಣನೇ, ಎತ್ತಕ್ಕಾಗಲ್ಲ. ಅಬ್ಬಾ ಎತ್ತಕ್ಕಾಗಲ್ಲ, ಆಗಲ್ಲ ನೋಡಿ, ಚಾನ್ಸೇ ಇಲ್ಲ, ಆಗಲ್ಲ. ಅಷ್ಟು ಪರ್ಫೆಕ್ಟ್ ಫಿನಿಶ್ ಇದೆ ನೋಡ್ರಿ ಅವಾಗಿಂದ. ಹೌದು, ಅಷ್ಟು ನೀಟಾಗಿ ಫಿನಿಶ್ ಮಾಡೋರು. ಸೊ ಈ ಎಲ್ಲ ಐಟಮ್ಸ್ ಅಲ್ಲಿದೆನಾ? ಇದು ಅಲ್ಲಿದೆ. ಇದು ಅವರು ಫಂಕ್ಷನ್ ಮಾಡ್ಬೇಕಾದ್ರೆ ದೀಪ ದೊಂದಿ, ಇದು ಖಡ್ಗ ಜಮೀನ್ದಾರ್ಲ ಅದೇ 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 ಮನೆಗಿದು. ಮತ್ತೆ ಇದೆಲ್ಲ ನೀವು ಲೋಕಲ್ ಕಲ್ಲು ಬಳಸಿ ಗೋಡೆ ಅಲ್ವಾ? ನಮ್ಮಲ್ಲಿ ಗುಡ್ಡ ಸಿಗುತ್ತೆ, ಸಿಗುತ್ತೆ. ಸರ್ ಆಲ್ ಸೆಡ್ ಅಂಡ್ ಡನ್, ನಾನೊಂದು ನಿಮಗೆ ಕೇಳಬೇಕಿತ್ತು. ಎಲ್ಲದೂ ಕೂಡ ಪುರಾತನ ಸ್ಟೈಲ್ ಅನ್ನೇ ನೀವು ಮೇಂಟೈನ್ ಮಾಡಿದ್ದೀವಿ. ನೆಲಕ್ಕೆ ಮಾತ್ರ ನೀವು ಇದು ನಾವು ಕಾಸ್ಟ್ ನೋಡಿದೀವಿ ಅದಕ್ಕೆ. ನಾವು ಮಾರ್ಬಲ್ ಅವೆಲ್ಲ ಹಾಕ್ಬೋದಿತ್ತಲ್ಲ, ಮಾರ್ಬಲ್ ಕೊಡಂತದೇ ಕಲ್ ಸಿಕ್ತಲ್ಲ, ಸೊ ಚೀಪ್ ಇದು. ನಿಮ್ಗೆ ಬಹುಶಃ 42 ರೂಪಾಯಿ ಸ್ಕ್ವೇರ್ ಫೀಟ್. ಇದು ವಿಟ್ರಿಫೈಡ್ ಟೈಲ್ಸ್ ಅಲ್ವಾ? ಎಲ್ಲ ವಿಟ್ರಿಫೈಡ್ ಎವ್ರಿವೇರ್, ಎಲ್ಲ ಕಡೆ. ಕಾಸ್ಟ್ ಕಟಿಂಗ್ ಮಾಡ್ಲಿಕ್ಕೋಸ್ಕರ ನೀವು ಟೈಪ್ ತಗೊಂಡ್ರೆ ಅಲ್ವಾ? ಆಕ್ಚುಲಿ ಮೇಜರ್ ಏನಿತ್ತಂದ್ರೆ ಈ ಕಟ್ಟಿಗೆ ಉಳಿಸ್ಬೇಕನ್ನೋದು ಒಂದೇ ಉದ್ದೇಶ ಇತ್ತು ಅಷ್ಟೇ. ಅದಕ್ಕೆ ಮನೆ ಕಟ್ಟಿದ್ದೆ. ಅಂಡ್ ನೀವು ಯಾವುದೇ ಒಂದು ಪರ್ಟಿಕ್ಯುಲರ್ ಶೈಲಿಯನ್ನು ಆ ಶೈಲಿ ಎಲ್ಲ ಗೊತ್ತಿಲ್ಲ, ಏನಿತ್ತು ಅಂತ ಅಂದಿಟ್ಟಿದೆ ಅಷ್ಟೇ. ನಾವ್ ಅನುಕೂಲಕ್ಕೆ ಚೇಂಜ್ ಮಾಡ್ಕೊಂಡಿವ. ವೆರಿ ನೈಸ್. ಸೊ ವೀಕ್ಷಕರೇ ಬನ್ನಿ, ಒಂದು ಅಭೂತಪೂರ್ವ ಏನು ಮರದ ಬಾಗಿಲಿನ ಮೂಲಕ ನಾವು ಈ ಮನೆಯನ್ನ ಎಂಟ್ರಿ ಮಾಡ್ತಾ ಇದ್ದೇವೆ. ಬ್ಯೂಟಿಫುಲ್. ಸೊ ಇದು ನಿಮ್ಮ ಲಿವಿಂಗ್ ರೂಮ್? ಲಿವಿಂಗ್ ರೂಮ್, ಇದು ಎಂಟೈರ್ ಲಿವಿಂಗ್ ರೂಮ್. ಬ್ಯೂಟಿಫುಲ್. ನೀವು ರೂಫಿಂಗ್, ಮೆಡ್ರಾಸ್ ರೂಫಿಂಗ್ ಅಂತ ಒಂದು ಹಂಗಂತಿರಲ್ಲ, ಅದಕ್ಕೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಇದೇನಿಲ್ಲ, ಇದೇನು ಆಂಗ್ಲರ್ಸ್ ಇವು, ಅಂದ್ರೆ ಗರ್ಡಲ್ಸ್ ಅಂತಾರೆ ಅಥವಾ ಗರ್ಡರ್ಸ್ ಅಂತಾರೆ. ನಾವು 1.5 ಫೂಟ್ ಒಂದು ಹಾಕಿದ್ವಿ. ಹಾಕಿ ಮೇಲೆ ಸ್ಲೇಟ್ ಅಂದ್ರೆ ಪಾರ್ಟಿಕಲ್ ಅಂತೀವಿ ನಮ್ಮ ಕಡೆ. ಬೋರ್ಡರ್ ಅಂದ್ರೆ ಕಲ್ಲ 2x2 ಕಲ್ಲು ಸಿಗುತ್ತೆ ನಮ್ಗೆ. 2x2 ಕಲ್ಲು ಹೊಂದಿಸ್ತಾ ಹೋಗಿರೋದು ಎಲ್ಲ ಕಡೆ. ಹೊಂದಿಸಿ ಅದ್ರ ಮೇಲೆ ಕಾಂಕ್ರೀಟ್ RCC. ಬಹಳ ದಪ್ಪ ಬೇಕಿಲ್ಲ, ಇದು ಬಹಳ ಸಿಂಪಲ್ ಟೆಕ್ನಾಲಜಿ. ವೆರಿ ಸಿಂಪಲ್ ಟೆಕ್ನಾಲಜಿ. ಗ್ರಾಮಗಳಲ್ಲಿ ಇದನ್ನ ಬಹಳ ಲೋ ಕಾಸ್ಟ್ ಇದು. ಮತ್ತಿದು ಬಳಕೆಯಲ್ಲಿ ಇರುವಂತದ್ದು ಬಹಳ ಭಾಗದಲ್ಲಿ ಬಹಳ ಜನ. ಇವನ್ ನಿಮ್ಗೆ ರಾಯಚೂರು ಕಡೆ ಎಲ್ಲ ಸಿಗುತ್ತೆ ಈ ತರ ಮಾಡಿರೋದು. ರಾಯಚೂರಿಗೆಲ್ಲ ಮಾಡ್ತಾ ಇದ್ದಾರೆ ಇವೆಲ್ಲ ಕಬ್ಬಿಣದ ಎಂಗ್ಲರ್ ಹಾಕಿ. ಪಾರ್ಟಿಕಲ್ ಬಹಳ ಸಿಗುತ್ತೆ ಆ ಕಡೆ, ಗುಲ್ಬರ್ಗಾ ಮತ್ತೆ ರಾಯಚೂರು. ಇದು ಹಾಕ್ತಾರೆ. ಇದು ತಂಪು ಇರುತ್ತೆ. ಆ ಕಲ್ಲೇನಿದೆ ಪಾರ್ಟಿಕಲ್, ಅದು ತಂಪು ಕೊಡೋದು. ಸಾಮಾನ್ಯಕ್ಕೆ ನನಗೆ ಇದು ಹೀಟ್ ಆಗೋದೇ ಇಲ್ಲ. ಹ್ಯೂಮಿಡಿಟಿ ಇದ್ರೆ ಅಷ್ಟೇ ತ್ರಾಸ ಅನ್ಸುತ್ತೆ, ಅದರ್ವೈಸ್. ಆಮೇಲೆ ಇದು ಬಾಳಿಕೆ ಬರುತ್ತಾ? ಬಾಳಿಕೆ ಬರುತ್ತೆ ಆರಾಮಾಗಿ. ಯಾಕಂದ್ರೆ ಇದು ನಿಮ್ಗೆ ಯಾವತ್ತೂ ಸಪೋರ್ಟ್ ಇರ್ತಾವೆ. ಆಮೇಲೆ ನಿಮ್ ಕಣ್ಣಿಗೆ ಕಾಣಿಸುತ್ತೆ ಏನ್ ಹಾಳಾಗಿದಿಲ್ಲ ಅನ್ನೋದು. ಅದು ಕಾಂಕ್ರೀಟ್ ನಲ್ಲಿ ಒಳಗೆ ಕನ್ಸೀಲ್ಡ್ ಇರುತ್ತಲ್ಲ, ಅದು 70 ವರ್ಷ ಹೋಗ್ಬಿಡ್ತದೆ. ಕರೆಕ್ಟ್. ಆಮೇಲೆ ಕಲ್ಲು, ಹಾಗಾಗಿ ಅದು ಚಾನ್ಸೇ ಇಲ್ಲ ಅದರ ಮೇಲೆ ಇರೋದು. ಹೌದು. ಅದ್ರ ಮೇಲೆ ಒಂದು ತಿನ್ ಲೇಯರ್ ಆಫ್ ಕಾಂಕ್ರೀಟ್. ಹೌದು ಅಲ್ವಾ? 4 ಇಂಚ್ ಹಾಕ್ತೀನಿ. 4 ಇಂಚ್. ಇದು 1.5 ಇಂಚ್ ಕಲ್ಲು ದಪ್ಪ ಇರುತ್ತೆ ಅದ್ರ ಮೇಲೆ. ಸೊ ಏಜ್ ಓಲ್ಡ್ ಟೆಕ್ನಾಲಜಿ ಇದು. ಹಳೆ ಟೆಕ್ನಾಲಜಿ. ಮತ್ ನೋಡ್ಲಿಕ್ಕೂ ಬಹಳ ಚಂದ ಕಾಣ್ತದೆ. 3D ಇಫೆಕ್ಟ್. ಹೌದು 3D ಇಫೆಕ್ಟ್ ತುಂಬಾ ಚೆನ್ನಾಗಿ ಕಾಣ್ತದೆ. ಇಲ್ಲಿ ಒಂದು ಸ್ಟೆಪ್ ಡೌನ್ ಇನ್ನೊಂದು ಲಿವಿಂಗ್ ರೂಮ್ ಇದೆ. ಅಂಡ್ ಸರ್ಗೆ ಮತ್ತು ಮನೆಯವರಿಗೆಲ್ಲ ಬಹಳ ಓದುವ ಹವ್ಯಾಸ ಅಲ್ವಾ? ಪುಸ್ತಕದ ಒಳ್ಳೆ ಕಲೆಕ್ಷನ್ ಇದೆ. ಹೌದು. ಸರ್ ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಹೇಳಿ. ನನ್ನ 2 ಮಕ್ಕಳಿದ್ದಾರೆ. ಮಗಳು ದೊಡ್ಡವಳು, ಅವಳು PhD ಮಾಡ್ತಿದ್ದಾಳೆ ಕ್ಲಿನಿಕಲ್ ಸೈಕಾಲಜಿ ಒಳಗೆ. ಹೌದೇನು? ಯಾವ ಇನ್ಸ್ಟಿಟ್ಯೂಟ್ ಅಲ್ಲಿ ಸರ್? ಅಲ್ಲಿ ಶೀಸ್ ಇನ್ ಅಮಿಟಿ ಯೂನಿವರ್ಸಿಟಿ, ನ್ಯೂ ಡೆಲ್ಲಿ ಅಲ್ಲಿದ್ದಾಳೆ. ಮಗ ಅವನು NDA ಪಾಸ್ ಆಗಿ ಕ್ಯಾಪ್ಟನ್ ಆಗಿದೆ. ಪಾಸಿಂಗ್ ಔಟ್ ಪರೇಡ್ ಇದೆಲ್ಲ ಇದೆ ಬೋಧ್ಗಯಾ. ಓಕೆ, ಕಂಗ್ರಾಚುಲೇಷನ್ ಸರ್. ದೇಶ ಸೇವೆಗೆ ಇಲ್ಲಿದೆ ನೋಡ್ರಿ ಸರ್ಟಿಫಿಕೇಟ್ ಅಲ್ಲಿದೆ. ಕೋವಿಂದ್ ಅವರು ಇವರಿದ್ರು ಅವಾಗ, ರಾಮನಾಥ್ ಕೋವಿಂದ್.
ಅವರಿಂದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಓಕೆ ವರ್ಷ ಆಟೋಟಗಳಲ್ಲಿ ಬಹಳ ಮೆಡಲ್ ಅವನೇ. ಏನ್ ಸರ್ ಅವ್ರ ಅತ್ಲೀಟಾ? ಅವನ ಅತ್ಲೀಟ್ ಇದೆ, ಅಂದ್ರೆ ಸೈನಿಕ್ ಸ್ಕೂಲ್ ಓದಿದ್ನಲ್ಲ. ಹೌದಾ? ಸೈನಿಕ್ ಸ್ಕೂಲ್. ಬಿಜಾಪುರ. ಅವ್ರ ಹೆಸರೇನು? ಮಂಥನ್ ಅಂತ. ಮಂಥನ್, ವೆರಿ ನೈಸ್. ಸ್ನೇಹಿತರೆ, ಇಲ್ಲೊಂದು ಇಂಟ್ರೆಸ್ಟಿಂಗ್ ಬೆಡ್ರೂಮ್. ಇವೆಲ್ಲ ನಿಮ್ದು ಅಲ್ಲಿದೆ ಕಲೆಕ್ಷನ್ ಸರ್? ನಿಮ್ಮ ಕಂಪನಿ? ಓಕೆ ಸರ್, ಈ ತರದೊಂದು ಬೆಡ್ ಅನ್ನು ನೋಡಿದ್ದೆ ನಾನು. ಸರ್ ಅದು ಆಮೇಲೆ ಇನ್ನೊಂದು ಹಾಳಾಗಿತ್ತು, ಅದು ಇದು ಒಂದ್ ಚೆನ್ನಾಗಿತ್ತು. ಓಕೆ, ಅವಾಗಿಂದ ನೋಡ್ರಿ. ಓಕೆ, ಅಷ್ಟು ಮಜಬೂತ್ ಆಗಿದೆ ಆಯ್ತು. ವೀಕ್ಷಕರು ನೋಡ್ಬೋದು ಯಾವ ಹೈಟ್ ಇದೆ ಅಂತ. ಮೆಟ್ಲೇರಿ ಕಟ್ಟಬೇಕು ನೋಡಿ ವೀಕ್ಷಕರೇ, ಈ ಹೈಟ್ ಅಲ್ಲಿ ಇದೆ. ಇಂಟ್ರೆಸ್ಟಿಂಗ್ ಸರ್. ಇದು ಯಾವಾಗ ಕಟ್ಟಿದ್ರಿ ಸರ್ ಈ ಮನೆನ? ಒಂದು 6-7 ಇಯರ್ಸ್ ಆಯ್ತು ನೋಡ್ರಿ. ಸುಮಾರು ಕೋವಿಡ್ ಟೈಮ್ನೊಳಗನೆ ಓಪನಿಂಗ್ ಆಗಿದ್ದು. ಯಾರು ಬಂದಿಲ್ಲ ಮನೆ ಓಪನಿಂಗ್. ನಾವೇ 4 ಜನ ಫ್ರೆಂಡ್ಸ್ ರಿಲೇಟಿವ್ಸ್ ಓಪನ್ ಮಾಡಿದ್ವಿ ಅಷ್ಟೇ, ಯಾರು ಇರಲಿಲ್ಲ. ಓಕೆ, ಸೊ ಆ ಒಂದು ಟೈಮ್ ನಲ್ಲಿ ಸಿಕ್ಕಿದಂತ ಸಮಯವನ್ನ ನೀವು ನೀಟಾಗಿ ಏನು ಕೆಲಸ ಇರಲಿಲ್ಲ, ಇದೇ ಕೆಲಸ ಮಾಡ್ತಿದ್ವಿ. ಓಕೆ ಸರ್, ಇದೆಲ್ಲ ಗೋಡೆ ಬಹುಶಃ ಹೊಸದಾಗಿ ನೀವು ಆಡ್ ಮಾಡಿದ್ದು. ಇದೆಲ್ಲ ಲೋಕಲ್, ಈ ಗುಡದಲ್ಲಿ ಕಲ್ ಸಿಗುತ್ತೆ. ಇದು ಹೌದು, ಕಲ್ ಸಿಗ್ತಾ ಇದು. ರೆಡ್ ಕಲ್ಲೇ ಇರ್ತದೆ, ಕೆಂಪು ಕಲ್ಲೇ. ಸುಮ್ನೆ ಅದಕ್ಕೊಂದು ಒರೆಸಿದ್ರಾಯ್ತು. ಓಕೆ, ಇಲ್ಲೆಲ್ಲ ಹಳ್ಳಿ ಮನೆಯಲ್ಲಿ ಅದ್ರಲ್ಲೇ ಕಟ್ತಾರೆ ಎಲ್ಲ. ಓಕೆ, ಮತ್ತೆ ಈ ಗೋಡೆ ಇವನ್ ಪ್ಲಾಸ್ಟಿಕ್ ಸೈಡ್ ಬೇಡ, ಒಂದಕ್ಕೊಂದು ಚಪ್ಪಟೆ ಕೂತ್ ಬಿಡ್ತದೆ. ನಿಜ. ಇದು ಎಕ್ಸಿಸ್ಟಿಂಗ್ ಗೋಡೆನಾ? ಇದು ಎಕ್ಸಿಸ್ಟಿಂಗ್ ರೋಡ್. ಮೊದಲು ನೀವೇನ್ ಮೇನ್ ವಾಲ್ ಅವಾಗ. ಓಕೆ, ಇದು ಹಳೆದೇ. ರೈಟ್, ಸ್ವಲ್ಪ ಹೈಟ್ ಮಾಡ್ಕೊಂಡಿದೆ ಅಲ್ಲಿ ಮಧ್ಯದೊಳಗೆ. ಓಕೆ, ಸೊ ಈ ಪೋರ್ಷನ್ ಹೊಸದ್ದು. ಈ ಪೋರ್ಷನ್ 1, 2, 3 ರೂಮು ಬಂಕ. ವೆರಿ ನೈಸ್. ಸ್ನೇಹಿತರೆ, ನಮ್ಮ ಜೊತೆ ಶ್ರೀ ಶರಣಬಸವೇಶ್ವರ ಮೇಟಿಯವರ ಪತ್ನಿಯವರಾದ ಗಾಯತ್ರಿ ದೇವಿ ಮೇಟಿ ಅವರಿದ್ದಾರೆ. ಅವರಿಗೆ ನಮ್ಮ ವೀಕ್ಷಕರ ಪರವಾಗಿ ಸ್ವಾಗತ. ನಮಸ್ಕಾರ ಮೇಡಮ್. ಈ ಮನೆಯ ಒಂದು ನಿರ್ಮಾಣದಲ್ಲಿ, ಇದರ ಒಂದು ಬ್ಯೂಟಿಫಿಕೇಶನ್ನಲ್ಲಿ ನಿಮ್ಮ ಪಾತ್ರ ಬಹಳ ಇದೆ ಅಂತ ಹೇಳ್ಬಿಟ್ಟು ಸರ್ ಹೇಳಿದರು. ಅವರು ಹಾರ್ಡ್ವೇರ್ ಇಂಜಿನಿಯರ್ ಆದ್ರೆ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳಿದ್ರು ಅವರು ತಮಾಷೆಯಾಗಿ. ಸೊ ಸ್ವಲ್ಪ ಮಾಹಿತಿ ಕೊಡಿ. ಆಕ್ಚುಲಿ ಇದು ನನ್ನ ತಲತಲಾಂತರದಿಂದ ನನ್ನ ಅಜ್ಜನ ಕಡೆಯಿಂದ ಬಂದಿರತಕ್ಕಂತ ಆಸ್ತಿ. ಗಂಗಾವತಿ ಹತ್ರ ಕಂಪ್ಲಿ ನನ್ನ ತವ್ರ ಮನೆ. ಅಲ್ಲಿ ಅದು ಮಡಿಗೆ ಮನೆ ಅಂತ ಏನಿರ್ತದಲ್ಲ, ಸೊ ಆ ಮನೆ ಇತ್ತು. ನಾನು ಒಬ್ಳೆ ಮಗಳಾಗಿರೋದ್ರಿಂದ ನನ್ನ ಅಪ್ಪನ ತರವಾಯ ಇದು ಪ್ರಾಪರ್ಟಿ ನನಗ್ ಬಂತು. ಹಿಂಗಾಗಿ ಅದನ್ನ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದನ್ನ ಒಂದೆರಡು ಸರ್ತಿ ರಿಪೇರಿ ಮಾಡಿ ಹಾಗೆ ಬಿಟ್ವಿ. ಬಟ್ ಸುಮಾರು 150 ವರ್ಷದಕ್ಕಿಂತ ಹೆಚ್ಚು ಮನೆ ಆಗಿರೋದ್ರಿಂದ ಅದು ಲೀಕೇಜ್ ಆಗೋದು, ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಕಷ್ಟ ಆಯ್ತು. ಅದಕ್ಕೆ ಏನ್ ಮಾಡಿದೆ, ಆ ಟೈಮಲ್ಲಿ ನನ್ನ ಗಂಡನ ಮನೆ ಅಂದ್ರೆ ಮುಂಡರ್ಗಿ ತಾಲೂಕು ಕಲಕೇರಿ ಗ್ರಾಮ ಇದು ಊರು. ಹಿಂಗಾಗಿ ಅದನ್ನ ಏನ್ ಮಾಡುದು ಅಂತ ಹೇಳಿದಾಗ ಸುಮ್ನೆ ತಗೊಂಡ್ ಬಂದ್ವಿ. ಮೊದ್ಲು ಅದನ್ನ ಹಾಕ್ಬೇಕು ಅಂತ ಅನ್ನೋದಕ್ಕಿಂತ ಅಲ್ಲಿ ವೇಸ್ಟ್ ಆಗ್ತದಲ್ಲ ಅಂತ ತಗೊಂಡ್ಬಂದು ಆ ಖಾಲಿ ಜಾಗ ಮಾಡಿ ಅದನ್ನ ಮಾರಾಟ ಮಾಡಿದ್ವಿ. ತಂದ ಮೇಲೆ ಸುಮಾರು 6-7 ವರ್ಷದ ನಂತರ ಮೊದ್ಲೇ ಇದು ಹಳೆ ಮನೆ ಇತ್ತು, ಶೆಡ್ ಇತ್ತು. ಸೊ ಅಲ್ಲಿ ನಂಬರ್ ಹಾಕಿ ತೆಗ್ದಿದ್ವಿ ಇದೆಲ್ಲ ಅದನ್ನ. ಆಮೇಲೆ ಒಂದ್ ಸಣ್ಣದಾಗಿ ವಿಚಾರ, ಏನ್ ಮಾಡೋದು ಕಟ್ಗೆ, ಅದೇ ನೀವ್ ಹೇಳಿದ್ರಲ್ಲ ತಲತಲಾಂತರದಿಂದ ಬಂದಿರೋದು, ಎಲ್ಲಿ ಕಳೆದು ಹೋಗ್ತದೆ, ನೆನಪುಗಳು ಮರೆಯಾಗಿ ಹೋಗ್ತದೆ. ಹೇಳಿದ್ವಲ್ಲ ನಮ್ಮ ಅಜ್ಜ, ಆತನ 5 ಜನ ಹೆಂಡತಿರು, ದಣಿ ಫ್ಯಾಮಿಲಿ. ಸೊ ಎಲ್ಲೋ ಒಂದ್ ಕಡೆ ಅದು ಮೆಮೊರೀಸ್ ನನಗ್ ಬೇಕು ಅನ್ನಿಸ್ತು. ಸೊ ಹಿಂಗಾಗಿ ಅದನ್ನೆಲ್ಲ ಇಲ್ಲಿ ತಂದು ಅದೇ ಅಳತೆ ಪ್ರಕಾರ ಕೂಡ್ಸಿರೋದು. ಬಟ್ ಹೇಳ್ತೀನಲ್ಲ, ಇದು ಯಾವ್ದೋ ಒಂದು ಮಾಡ್ಲೇಬೇಕಾದಂತ ಅನಿವಾರ್ಯತೆ ಅಂತ ಮಾಡಿರ್ಲಿಲ್ಲ. ಆಕಸ್ಮಿಕವಾಗಿ ಬಂದಂತ ಕಟ್ಟಿಗೆ ನೀಲ್ ಹಾಕಿರೋದು. ಇದು ಆಕಸ್ಮಿಕವಾಗಿ ರೆಡಿ ಆಗಿರೋ ಮನೆ. ಬಟ್ ಜನರಿಗೆ ಇಷ್ಟ ಆಗ್ತದೆ ಅಂತ ಕಟ್ಟುವಾಗ ನನಗೆ ಅನ್ಸಿರ್ಲಿಲ್ಲ. ಬೇಸಿಕಲಿ ನಾನು ಒಂಥರ ಆರ್ಟಿಸ್ಟೇ. ಅಂದ್ರೆ ನನಗೆ ಪೇಂಟ್ ಮಾಡೋದಾಯ್ತು ಅದೆಲ್ಲ ತುಂಬಾ ಆಸಕ್ತಿ. ವಯಲಿನ್ ಜೂನಿಯರ್ ಮುಗಿಸಿದೀನಿ. ಒಟ್ಟಾರೆ ಒಂಥರ ಕಲೆ ಅಂದ್ರೆ ಆಸಕ್ತಿ. ಎಲ್ಲೋ ಏನೋ ನೋಡಿದ್ರು ಕೂಡ ಅದು ತಲೆಯಲ್ಲಿ ಉಳಿತಿತ್ತು. ಬಟ್ ಅದು ಅಳವಡಿಸ್ಕೊಳ್ಳಿಕ್ಕೆ ನನಗೊಂದು ಅವಕಾಶ ಅಂದ್ರೆ ಈ ಮನೆ, ಈ ಜಾಗ. ಆ ಮೂರ್ತಿಗಳೆಲ್ಲ ಎಲ್ಲೋ ನಾನು ದಾರಿಲಿ ಹೋಗುವಾಗ ಅರ್ಧಕ್ಕೆ ಬ್ರೇಕ್ ಆಗಿ ಮುರಿದು ಹೋಗಿ ಎಲ್ಲೋ ಬೀಸಾಡಿರ್ತಕ್ಕಂಥ ಕಲ್ಲುಗಳು. ಸೊ ಅದನ್ನೆಲ್ಲ ನೋಡಿದಾಗ ಅವ್ನು ಕೇಳಿದ್ರೆ ಏನ್ ಮಾಡ್ತಿರಿದು? ಇಲ್ಲ ಮೇಡಮ್, ವೇಸ್ಟ್ ಅದು. ಸೊ ನಾನು ಅದಕ್ಕಾಗಿ ಅದನ್ನ 3 ತುಂಡಾಗಿರೋದನ್ನ ಆ ಕಲಾವಿದರಿಗೆ, ಹಂಗಂತೇಳಿ ನಾನು ಪುಕ್ಕಸಟ್ಟೆ ಏನು ತರಲಿಲ್ಲ,
ಕಲಾವಿದ್ರಿ ಅಂತ ಹೇಳಿ ಅವ್ರು ಏನ್ ಬೆಲೆ ಹೇಳ್ತಾರೆ ಆ ತುಂಡಾಗಿರೋ ಮೂರ್ತಿಗಳನ್ನ ತಗೊಂಬಂದು ಇಲ್ಲಿ Okay. ಅಂಟಿಸ್ಕೊಂಡು ಇಲ್ಲಿ ಇಟ್ಟಿದ್ದೇನೆ. ರೈಟ್. ನಾರ್ಮಲಿ ಜನರದ್ದೊಂದು ಮೈಂಡ್ ಸೆಟ್ ಇರುತ್ತೆ, ಇನ್ನು ಭಿನ್ನವಾದ ಮೂರ್ತಿಗಳನ್ನ ನಾವು ಮನೆಗೆ ತರಬಾರ್ದು ಈ ತರ, ಆ ತರದ್ದೇನಾದ್ರೂ ನಿಮಗೆ ಅಳುಕಿರ್ತ? ಇಲ್ಲ, ಬೇಸಿಕಲಿ ನಾನು ದೇವ್ರು, ದೆವ್ವ, ವಾಸ್ತು ಇದ್ಯಾವುದು ನಾನು ನಂಬೋದಿಲ್ಲ. ನನ್ ಮನೆ ನೋಡುವಾಗ ಬಹಳಷ್ಟು ಜನ ಸ್ವಾಮಿಗಳೆಲ್ಲ ದಾರಿಲಿ ಹೋಗೋರೆಲ್ಲ ಬರ್ತಾ ಇದ್ರೆ ನೋಡುವಾಗ ಅವ್ರು ಹೇಳೋರು ಇದ್ಯಾ ದಿಕ್ಕು ಅಂತ. ನನಗ್ ದಿಕ್ಕೇ ಗೊತ್ತಿಲ್ಲ ಅಂದ್ರೆ ಇವತ್ತು ನಾನು ಗಾಡಿಲಿ ಹೊಂಟ್ರೆ ಉತ್ತರ ದಕ್ಷಿಣ ದಿಕ್ಕೇ ಗೊತ್ತಾಗ. ನಮ್ಮ ಮನೇಲಿ ಕಾಡ್ತಾರೆ, ಇವತ್ತು ನಿನ್ಗೆ ಯಾವ ದಿಕ್ಕಂತ ಗೊತ್ತೇ ಆಗೋದಿಲ್ಲ, ಎಲ್ಲಾದ್ರೂ ಕಾರಲ್ಲಿ ಹೊರಟು ಬಿಟ್ರೆ ಯಾವ ದಿಕ್ಕಿಗೆ ಹೋಗ್ತಿ ಅಂತ. ಹಿಂಗಾಗಿ ಅದನ್ನ ನಾನು ಮನೇಲಿ ದಿಕ್ಕಂತ ನೋಡಿಲ್ಲ. ಇರೋ ಜಾಗ ಹೆಂಗ್ ಕಟ್ಟಬೇಕು ಹಂಗೆ ಅಷ್ಟೇ. ಇದ್ರಲ್ಲಿ ಯಾವ್ದು ವಾಸ್ತು ಬಹುಶಃ ಬಹಳ ಕೆಟ್ಟದಾಗಿ ಹೇಟ್ ಮಾಡ್ತೇನೆ. ವಾಸ್ತು ಅನ್ನೋದು ನನಗೆ ಇಷ್ಟ ಆಗುತ್ತೆ. ರೈಟ್. ಆಮೇಲೆ ಇದೇನು ಮನೆನ, ದೇವಸ್ಥಾನನ, ವಸ್ತು ಸಂಗ್ರಹಾಲಯನ, ಏನಿದೆ? ಇದು ಅವರವರ ಭಾವಕ್ಕೆ, ಅವರವರ ಭಕುತಿಗೆ ತಕ್ಕಂಗೆ ಅಂತ ಹೇಳ್ತೀವಲ್ಲ. ಬಹಳಷ್ಟು ಜನ ದಾರಿಲಿ ಹೋಗುವಾಗ ಒಂದಿಷ್ಟು ಸತಿ ಕಾಸು ಹೋಗ್ತಾರೆ, ಇಲ್ಲಿ ಕಾಸು ಎಸಿತಾರೆ. ಆಮೇಲೆ ಹೇಳಿದ್ನಲ್ಲ, ಬಹಳಷ್ಟು ಜನ ಮಠ ಅನ್ಕೊಂಡು ಇಲ್ಲಿ ಬಂದು ಹೊಸಲಿಗೆ ನಮಸ್ಕಾರ ಮಾಡಿದ್ಮೇಲೆ ನಾವು ಕಾಣಿಸ್ತೀವಿ. ಇಲ್ಲ ಇದಂದ ತಕ್ಷಣ ಪಾಪ ಹೋಗ್ತಾರೆ. ಹಿಂಗಾಗಿ ಹೇಳ್ತೀನಲ್ಲ, ಅವರವರ ಭಾಗಕ್ಕೆ. ಹಿಂಗಾಗಿ ಕೆಲವರು ಏನಿದು ಅಂತ ಆಶ್ಚರ್ಯವಾಗಿ ಒಳಗ್ ಬಂದು ಇದು ಮನೆ ಅಂತ ಗೊತ್ತಾದ್ಮೇಲೆನು ಆಸಕ್ತಿಯಿಂದ ನೋಡಿರೋದು ಉಂಟು. ರೈಟ್, ವೆರಿ ನೈಸ್. ಸೊ ಓವರ್ ಆಲ್ ಸುಮಾರು ಎಷ್ಟು ವರ್ಷದ ಎಫರ್ಟ್ ಇವತ್ತಿನ ಈ ಸ್ಟ್ರಕ್ಚರ್ ನಲ್ಲಿದೆ? ಅಂದ್ರೆ ಇದು ಒಟ್ಟಾರೆ ಮನೆ ಕಟ್ಲಿಕ್ಕೆ ನನ್ಗೊಂದು 2 ವರ್ಷ ಬೇಕಾಯ್ತು. 2 ವರ್ಷ ಮ್ಯಾಕ್ಸಿಮಮ್ 2 ವರ್ಷ. ಯಾಕಂದ್ರೆ ನಾನು ಯಾರು ಆರ್ಕಿಟೆಕ್ಟ್ನಾಯ್ತು, ಇಂಜಿನಿಯರ್ನಾಯ್ತು ನಾನು ಭೇಟಿ ಆಗಿದ್ದಿದ್ರೆ ನೀವ್ ಹೇಳ್ದಂಗೆ ಇದು 5-6 ವರ್ಷ ಹೋಗ್ಬಿಡೋದು. ಯಾಕಂದ್ರೆ ಅಲ್ಲಿ ಅವರ ವಿಚಾರಕ್ಕೆ ತಕ್ಕಂಗೆ ಬಿಲ್ಡಿಂಗ್ ಆಗ್ತದೆ. ಇಲ್ಲ ಇದು ಹಿಂಗೆ ಆಗ್ಬೇಕು, ನನ್ ಫಿನಿಶಿಂಗ್ ಯಾವ್ದು ಇಲ್ಲ. ನಾ ಗೋಡೆ ಸೊಟ್ಟ ಇದೆಯಾ, ಓಕೆ. ಕಲ್ಲು ಅಡ್ಡಾದಿಡ್ಡಿ ಇದೆಯಾ, ಓಕೆ. ಬಾಗ್ಲು ಸ್ವಲ್ಪ ಸೊಟ್ಟ ಇದೆಯಾ, ಓಕೆ. ಕರೆಕ್ಟಾಗಿ ಕುತ್ಕೊಂಡ್ರಾಯ್ತು, ಬೀಳದೆ ಇದ್ರೆ ಸಾಕು. ಸರಿ. ಹೀಗಾಗಿರೋದ್ರಿಂದ ಇದು ನನ್ನ ಕೈಯಲ್ಲಿ ಇದ್ದಿದ್ರಿಂದ ನಾನು 2 ವರ್ಷ. ಆಮೇಲೆ ಲೋಕಲ್ ಗೌಂಡಿಗಳು ಅಂತ ಹೇಳ್ತಾರೆ, ಮೇಸ್ತ್ರಿಗಳು, ಅವ್ರನ್ನ ತಗೊಂಡು ನಾ ಮಾಡಿರೋದ್ರಿಂದ ಇನ್ನೂ ಬೇಗ ಆಯ್ತು. ಯಾವ್ದು ಇದು ಪ್ಲಾನ್ಡ್ ಇಲ್ಲ. ನಂಗೆ ಯಾವ್ದೋ ಒಬ್ಬ ಇಂಜಿನಿಯರ್ ಹೇಳ್ದಂಗೆ ಆ ಮೂಲೆಯಲ್ಲಿ ಬಾತ್ರೂಮ್ ಅಂತೆ, ಈ ಮೂಲೆಯಲ್ಲಿ ಕಲ್ಲು, ನಂಗೆ ಇಷ್ಟ ಇರ್ಲಿಲ್ಲ. ಸೊ ಲೋಕಲ್ ಅದು ಹೆಂಗೆ ಅಂದ್ರೆ, ಅವ್ರು ಬೆಳಿಗ್ಗೆ ಬಂದು ನಿಲ್ಲೋರು, ಮೇಡಮ್ ಇವತ್ತು ಏನ್ ಮಾಡೋಣ, ಸರಿ ಇವತ್ತು ಇದಿಷ್ಟೇ ಕಟ್ಬಿಡ್ರಿ ಸಾಕು, ಎಷ್ಟು ಜನ ಬಂದಿದ್ದೀರಿ, ಇಷ್ಟು ಕಟ್ಟು, ಇವತ್ತಿಗೆ ಇದು ಮುಗಿತಾ, ನೆಕ್ಸ್ಟ್ ಮತ್ತೇನ್ ಮಾಡೋಣ ಮೇಡಮ್, ಹಿಂಗೆ ಕಟ್ಟಿರೋ ಮನೆಗೆ. ಹಿಂಗಾಗಿ 2 ವರ್ಷಕ್ಕೆ ಮುಗ್ದಿತ್ತು. ಮ್ಯಾಕ್ಸಿಮಮ್ 2.5 years ಎಲ್ಲ ನನ್ನ ಫರ್ನಿಚರ್ಸ್ ಎಲ್ಲ ಆಗ್ಲಿಕ್ಕೆ ಅಷ್ಟೇ. ಸೊ ಅನ್ಎಕ್ಸ್ಪೆಕ್ಟೆಡ್ಲಿ ನೀವು ಮಾಡಿರುವಂತ ಮನೆ, ಯಾವುದೇ ಪ್ಲಾನ್ ಇಲ್ಲ, ಸರ್ ಹೇಳ್ದಂಗೆ ಆಕ್ಸಿಡೆಂಟಲ್ ಹೌಸ್. ಅದ್ಭುತವಾದಂತ ಕೆತ್ತನೆ ಕೆಲಸ ಮೇಡಮ್ ಇದು. ಖಂಡಿತಕ್ಕೂ ಇದನ್ನು ನೋಡಿದ್ರೆ ಯಾರಿಗೂ ಬಿಸಾಕ್ಲಿಕ್ ಮನ್ಸ್ ಬರೋದಿಲ್ಲ. ಹಾಗಿದೆ. ಸುಮಾರು ದಿವಸ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಟೈಮ್ ಹಿಡಿತು. ಅವಾಗ ಅವರೆಲ್ಲ ಅಗಸೆ ಎಣ್ಣೆ ಅಂತ ಏನೋ ಹೇಳ್ತಾರಲ್ಲ, ಸೊ ಆ ತರದ್ ಹಾಕಿ ಒಂಥರ ಕಲರ್, ಕಪ್ಪು ಕಲರ್ ಇತ್ತು. ನಾವು ಎಲ್ಲ ಕ್ಲೀನ್ ಮಾಡಿ ಪಾಲಿಶ್ ಮಾಡಿದ್ಮೇಲೆ ಈ ಕಲರ್ ಬಂದಿರೋದು. ರೈಟ್. ಇದು ಬಹುಶಃ ಇವರು ಚೆಟ್ಟಿ ಫ್ಯಾಮಿಲಿ ಇದ್ದಿದ್ದು ನಂದು. ಚೆಟ್ಟಿ ಫ್ಯಾಮಿಲಿ ಅಂದ್ರೆ ಎಲ್ಲ ಕೊಯಂಬತ್ತೂರು. ಈಗ ನನ್ನ ಮನೆಯಲ್ಲಿರೋ ಬಹಳಷ್ಟು ಸಾಮಾನುಗಳು ಇದೆಲ್ಲ ಬಹುಶಃ ತಮಿಳ್ನಾಡು ಸ್ಟ್ರಕ್ಚರ್, ಇದು ಕರ್ನಾಟಕದಲ್ಲ. ಬಾಗಿಲು ಸಣ್ಣದಿರುತ್ತೆ ಅವ್ರದ್ದು. ನಮ್ ಕಡೆ ಕರ್ನಾಟಕದಲ್ಲಿ ಅಂದ್ರೆ ಬಾಗಿಲು ದೊಡ್ಡದಿರುತ್ತೆ. ಆಮೇಲೆ ಇಷ್ಟೊಂದು ಮೇಲ್ಗಡೆ ಹಿಂಗೆಲ್ಲ ಹೋಗೋದಿಲ್ಲ. ಹಿಂಗಾಗಿ ಇದು ತಂಜಾವೂರಿಗೆ ಸಂಬಂಧ, ಅಂದ್ರೆ ಇವರು ವ್ಯಾಪಾರಸ್ಥರು, ಡೈಮಂಡ್ ಮರ್ಚೆಂಟ್ಸ್ ನನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್. ಹಿಂಗಾಗಿ ಅವ್ರ ಎಲ್ಲಾ ಸಾಮಾನುಗಳು ನನಗೆ ಗೊತ್ತಿದ್ದ ಮಟ್ಟಿಗೆ ತಂಜಾವೂರು, ಕೊಯಂಬತ್ತೂರು ಆ ಕಡೆಯಿಂದ ಇರು. ರೆಗ್ಯುಲರ್ 2 bedroom ಮನೆ, 3 bedroom ಮನೆ, ಅಟ್ಯಾಚ್ ಟಾಯ್ಲೆಟ್, ಬಾತ್ರೂಮ್ ಈ ತರ ನೀವು ಯೋಚನೆ ಮಾಡಿ ಕಟ್ಟಿಲ್ಲ ಇದನ್ನ? ಇಲ್ಲ ಅಲ್ವಾ? ಇಲ್ವೇ ಇಲ್ಲ. ಸುಮ್ನೆ ಅದೇ ಹೇಳ್ತೀವಲ್ಲ, ಎಲ್ಲ ಸಾಮಾನುಗಳಿದೆ ಅದಂತ ಕಟ್ಟಿರೋದು. ಬಟ್ ಏನಂದ್ರೆ ವಯಸ್ಸಾದ ತಾಯಿ ಇದ್ದಾಗ ಅವ್ರ ಅವಶ್ಯಕತೆಗೆ ಅಂತ ಹೇಳಿ ಅಟ್ಯಾಚ್ ಬಾತ್ರೂಮ್, ಟಾಯ್ಲೆಟ್ ಅಂತ ಮಾಡಿರೋದು. ಬಿಟ್ರೆ ನಾವ್ ಯಾವ್ದು ಆತರ ಪ್ಲಾನ್ ಇರ್ಲಿಲ್ಲ, ಮನೆ ಅಂತ ಯಾವ್ದು ಇಲ್ಲ. ರೈಟ್. ಬಹಳ ಕ್ಯೂರಿಯಸ್ ಆಗಿ ನಾನು ಈ ಮನೆಯಲ್ಲಿ ಕಿಚನ್ ಮೇನ್ ಬಿಲ್ಡಿಂಗ್ ಗೆ ಅಟ್ಯಾಚ್ ಆಗದೆ ಸ್ವಲ್ಪ ಹೊರಗಿರೋದನ್ನು ನೋಡಿದ್ದೇನೆ. ಸ್ವಲ್ಪ ಅದ್ರ ಬಗ್ಗೆ ತೋರಿಸಿ ನಮ್ಮ ವೀಕ್ಷಕರಿಗೆ. ಇಂಟ್ರೆಸ್ಟಿಂಗ್ ಇದೆ ವೀಕ್ಷಕರೇ, ಬನ್ನಿ. ಸೊ ಒಳಗೆಲ್ಲ ಇದು ಕೂಡ ನಿಮ್ಮ ಕಂಪ್ಲಿ ಮನೆದೇನು ಮೇಡಮ್? ಈ ಮನೆಯಲ್ಲಿ ಯಾವ್ದು ಹೊರಗಡೆಯಿಂದ ಯಾವ್ದು ತಂದಿಲ್ಲ. ನಾನು ಹೇಳಿದ್ನಲ್ಲ, ನನ್ಗೆ ಹೊರಗಡೆಯಿಂದ ಕಲೆಕ್ಟ್ ಮಾಡಿ ಹಾಕುವಂತ ಕ್ರೇಜ್ ನನಗಿಲ್ಲ. ಇಲ್ಲ, ಅದ್ರ ಬಗ್ಗೆ ನಂಗೆ ಯಾವ್ದು ಇಲ್ಲ. ರೈಟ್. ಯಾವ್ದೋ ಸಾಮಾನ್ ತಂದು ಅದನ್ನ ಇಟ್ಟು ಅದನ್ನ ಎಂಜಾಯ್ ಮಾಡೋದು. ಹೇಳಿದ್ನಲ್ಲ ನಿಮ್ಗೆ, ನನ್ಗೆ ಸಿಂಪಲ್ ಆಗಿ ಒಂದು ಸಣ್ಣದಾಗಿರುವಂತದ್ದು ಬೇಕಾಗಿತ್ತು. ಮತ್ತೆ ಈ ತರ ಮರುಬಳಕೆ ಮಾಡಿರೋದ್ರಿಂದ ನಿಮ್ಮ ಕಾಸ್ಟ್ ತುಂಬಾ ಕಮ್ಮಿ ಆಗಿರ್ಬೋದಲ್ಲ? ಇಲ್ಲದು ಇಷ್ಟೊಂದು ಮರ ಇವತ್ತು ಪರ್ಚೇಸ್ ಮಾಡಿ ಮಾಡ್ಬೇಕಂದ್ರೆ
ಇದೇ ಲಕ್ಷಗಟ್ಟಲೆ ಆಗ್ತದೆ. ಆಗುತ್ತೆ. ಯಾಕಂದ್ರೆ ಹೊರಗಡೆಯವರೆಲ್ಲ ಬಹಳಷ್ಟು ಕೋಟಿಗಟ್ಲೆ ಅಂತ ಮಾತಾಡ್ತಾರೆ, ನಿಜ. ತುಂಬಾ ಖರ್ಚು ಮಾಡಿದ್ದಾರೆ ಅಂತ. ಹಾ. ನನ್ನ ಲೆಕ್ಕಕ್ಕೆ ಇದು ಎಲ್ಲಾ ಸೇರಿದ್ರು ಒಂದು 36 to 40 lakhs ಅಷ್ಟೇ. ಅಷ್ಟೇ. ಓಕೆ. ಆಮೇಲೆ ಎಲ್ಲ ಲೋಕಲ್ ಕಲ್ಲುಗಳು, ಲೋಕಲ್ ವರ್ಕರ್ಸ್, ಹ್ಮ್. ಆಮೇಲೆ ಇದೆಲ್ಲ ನಾವೇ ಮನೇಲಿ ರೆಡಿ ಮಾಡಿರೋದು. ಇದೆಲ್ಲ ಕಂದೀಲ್ಗಳು, ಓ. ಇವೆಲ್ಲ ಹಳೆ ಬಾಗಿಲುಗಳು. ಓಕೆ. ಹಿಂಗಾಗಿ ಯಾವುದು ಹಾ. ಅಷ್ಟೊಂದಿಲ್ಲ, ನೋಡೋರ್ಗೆ ಅನ್ಸುತ್ತೆ ಅದ್ಭುತ ಅನ್ಸುತ್ತೆ. ನಿಜ. ನೀವು ತಂಬೂರಿ ಕೂಡ ಇಟ್ಕೊಂಡಿದ್ದೀರಿ? ಇಲ್ಲ, ಇದು ನಂದು ವೈಲಿನ್ ಅಂತ ಹೇಳಿದೆ. ನಾನು ವೈಲಿನ್ ಜೂನಿಯರ್ ಮುಗಿಸಿದ್ದೀನಿ. ನನ್ನ ಮಗಳು 7 ರಿಂದ 8 ವರ್ಷ ಹಿಂದೂಸ್ತಾನಿ ಗಾಯನ, ಆಕೆನು ಬಹಳ ಆಸಕ್ತಿ. ಹಿಂಗಾಗಿ ಅದೆಲ್ಲ ನಾನು ತಗೊಂಡಿತ್ತು. ಇದು ಹಳೇದೇ ಇತ್ತು. ಸೊ ಇದನ್ನ ಎಲ್ಲ ತಂತಿ ಕಟ್ಟಾಗಿ ಹೋಗ್ಬಿಟ್ಟಿದೆ. ಬಟ್ ಅದನ್ನ ನನಗೆ ಸರಿ ಮಾಡಿಸಿ ಮಾಡೋಷ್ಟು ಇರ್ಲಿಲ್ಲ. ಅಲಂಕಾರಿಕವಾಗಿ ಅದನ್ನ. ನೀವು ಸಂಗೀತ ಹಾಡ್ತೀರಾ? ಗಾಯನ ಇಲ್ಲ, ವಾದ್ಯ. ನನ್ನ ಮಗಳದು ವೋಕಲ್. ವೋಕಲ್. ಆಲ್ ರೈಟ್. ಸೊ ಬನ್ನಿ ವೀಕ್ಷಕರೇ, ಬಹುಶಃ ಈ ಕಡೆ ಇದೆ ಅಲ್ವಾ ನಿಮ್ಮ ಕಿಚನ್? ಇಂಟ್ರೆಸ್ಟಿಂಗ್. ನಾರ್ಮಲಿ ಹೆಣ್ಮಕ್ಳು ಕಿಚನ್ ಒಳಗೆ ಇರ್ಲಿ ಅಂತ ಬಯಸ್ತಾರೆ. ಸೊ ನೀವು ಯಾವ ತರ ಇದು ಭಿನ್ನವಾಗಿ ಈ ತರ ಮಾಡೋಣ ಅಂತ? ಅಂದ್ರೆ ನನ್ಗೆ ಅಡಿಗೆ ಮನೆ ಅಂದ ತಕ್ಷಣ ಒಂಥರ ಕ್ಲಮ್ಸಿ. ಅಂದ್ರೆ ಯಾವಾಗ್ಲೂ ಅದು ಮಿಕ್ಸರ್ ತಿರುಗ್ತಾ ಇರ್ತದೆ ಅಥವಾ ಕುಕ್ಕರ್ ಸೌಂಡ್ ಮಾಡ್ತಾ ಇರ್ತದೆ. ಅದು ಅಡಿಗೆ ಮನೆಗೆ ಹೆಣ್ಮಕ್ಳಿಗೆ ಯಾವಾಗ್ಲೂ ಸ್ವಾತಂತ್ರ್ಯ ಬೇಕು. ಇದನ್ನ ನಾನು ಮೇಂಟೈನ್ ಮಾಡ್ದಂಗೆ ಅಡಿಗೆ ಮನೆಯನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ದಿನಕ್ಕೆ 3 ಹೊತ್ತು ತಿನ್ನೋಂತ ಜಾಗ ಇದು. ನಾನು ಇಷ್ಟೊಂದು ಮನೆಯನ್ನ ರೆಡಿ ಮಾಡಿದ್ಮೇಲೆ ಅಲ್ಲಿ ನಾನು ಎಲ್ಲೋ ಒಂದು ಗ್ಲಾಸ್ ಇಟ್ಟೆ, ಲೋಟ ಇಟ್ಟೆ, ಅದು ಇಟ್ಟೆ, ಅದು ನಂಗೆ ಇಷ್ಟ ಆಗ್ಲಿಲ್ಲ. ಅದಕ್ಕೆ ಈ ಮನೆಯಿಂದ ಬೇರೆಯಾಗಿನೇ ಒಂದು ಅಡಿಗೆ ಮನೆ ಅಂತ ಮಾಡ್ಕೊ, ಆ ಉದ್ದೇಶಕ್ಕೆ. ಓಕೆ. ಬಟ್ ಸೀಮ್ಲೆಸ್ ಕನೆಕ್ಟಿವಿಟಿ ಇದೆ. ಇದೆ ಅಲ್ವಾ? ಬೇಸಿಕಲಿ ನೀವೇನು ಓದಿದ್ದೀರಾ? ಸಮಥಿಂಗ್ ರಿಲೇಟೆಡ್ ವಿತ್ ಸಿವಿಲ್ ಇಂಜಿನಿಯರಿಂಗ್ ಆರ್ ಆರ್ಕಿಟೆಕ್ಚರ್? ಏನಿಲ್ಲ, ಬರೀ ಆಸಕ್ತಿ ಅಷ್ಟೇ. ನಂದು MA ಇನ್ ಸೋಶಿಯಾಲಜಿ, ಓಕೆ, MA ಇನ್ ಸೈಕಾಲಜಿ ಒಂದಿಷ್ಟು ಅರ್ಧ ಆಯ್ತು, ಅದು ಕಂಟಿನ್ಯೂ ಆಗ್ಲಿಲ್ಲ. ರೈಟ್. ಬಿಟ್ರೆ ಇದು ಧರ್ಮಸ್ಥಳದ್ದು ಮಹಿಳಾ ಜ್ಞಾನ ವಿಕಾಸದ ಪ್ರಿನ್ಸಿಪಲ್ ಅಂತ ಇದ್ದೆ ನಾನು. ಅಲ್ಲಿ 1 ವರ್ಷ ಮಾಡಿದೆ. ರೈಟ್. ಅದಾದ್ಮೇಲೆ ನಂದು ಹಾಸ್ಟೆಲ್ಗಳಂತ ಇದೆ, ಇವಾಗ ಎಲ್ಲ ಸೊಸೈಟಿ ಇದೆ ಹಳ್ಳಿಲಿ, ಕೋಚಿಂಗ್ ಸೆಂಟರ್ ಇದೆ. ರೈಟ್. ಮ್ಯಾನೇಜ್ ಮಾಡ್ತೀರಿ ಅವನ್ನೆಲ್ಲ. ಓಕೆ. ಸೊ ನಿಮ್ಮ ಪತಿಯವರ ಜೊತೆ ನೀವು ಆಕ್ಟಿವ್ಲಿ ಇನ್ವಾಲ್ವ್ಡ್. ಗ್ರೇಟ್, ವೆರಿ ನೈಸ್. ಸೊ ನಿಮ್ಮ ಅಡಿಗೆ ಮನೆ ನೋಡೋದಕ್ಕೆ ನಾವು ಬಹಳ ಕಾತುರರಾಗಿದ್ದೇವೆ. ನಮ್ಮ ವೀಕ್ಷಕರಿಗೊಂದು ಬಹಳ ಆಸಕ್ತಿ ಇರ್ತದೆ. ನಾನು ಅಡಿಗೆ ಮನೆ ತೋರಿಸ್ದಿದ್ರೆ ನಂಗೆ ಟ್ರೋಲಿಂಗ್ ಆಗ್ತದೆ. ಸೊ ಬಹಳ ಕಾಂಪ್ಯಾಕ್ಟ್ ಅಂಡ್ ನೈಸ್ ಅಡಿಗೆ ಮನೆ. ಇದು ಕೂಡ ಎಲ್ಲ ಸಿಂಪಲ್ ಆಗಿ, ಅದೇ ಹೇಳಿದ್ನಲ್ಲ, ಯಾರಿಗೂ ನೀವು ಗ್ಯಾಸ್ ಈ ಮೂಲೆಲ್ಲ ಇಡಬೇಕು ಅಥವಾ ಒಲೆ ಅದು ವಾಯುವ್ಯ ಅದು ಅಂತದ್ದು ಗೊತ್ತಿಲ್ಲ. ಸುಮ್ನೆ ನನ್ನ ಅನುಕೂಲಕ್ಕೆ ತಕ್ಕಂಗೆ ಕಟ್ಟೆ ಕಟ್ಕೊಂಡೆ. ಇದೊಂದಿಷ್ಟೆಲ್ಲ ಸಿಂಪಲ್ ಆಗಿ. ಆಮೇಲೆ ನಮ್ಮೂರ್ ಜಾತ್ರೆ ಸಂತೆಯಲ್ಲಿ ಸಿಗುವಂತ 10 ರೂಪಾಯಿದ ಹಿಡಿಕೆಗಳು ಅವೆಲ್ಲ, ಆ ಮಳೆಗಳೆಲ್ಲ ಒಂದ್ 20 ರೂಪಾಯಿಗೆ ಒಂದು, ಆ ತರ ತಗೊಂಡು ಬಂದು ಹಾಕಿರೋ. ಇವೆಲ್ಲ ಮರುಬಳಕೆ ಉಡ್ಡ ಇದು? ಹೌದೌದು, ಎಲ್ಲ ಸಿಂಪಲ್ ಆಗಿ ಅವೆಲ್ಲ ಇದರಲ್ಲೇ ಸಿಕ್ಕಿರೋದೆಲ್ಲ ಅವೆಲ್ಲ ರೌಂಡ್ ಇದು. ಓಕೆ. ಬಟ್ ಇದು ಲುಕ್ ನೋಡಿದ್ರೆ ಒಂದು ರೀತಿಯ ಹಳೆ ಆಂಟಿಕ್ ಲುಕ್ ಇದೆ, ಅದೇ ತರ ಅನ್ಸುತ್ತೆ. ರೈಟ್. ಅವೆಲ್ಲ ಹಳೆ ಸಾಮಾನುಗಳನ್ನ ಅಟ್ಟದ ಮೇಲೆ ಆ ಟೈಮಲ್ಲಿ ಇಡ್ತಾ ಇದ್ರಲ್ಲ, ಸೊ ಅದೇ ಕಾನ್ಸೆಪ್ಟ್ ಮೇಲೆ ಅಲ್ಲಿ. ವೆರಿ ಬ್ಯೂಟಿಫುಲ್. ಸೊ ಇದೊಂಥರ ಸ್ಟ್ಯಾಂಡ್ ಅಲೋನ್ ಅಡಿಗೆ ಮನೆನೂ ಹೌದು, ಅಟ್ಯಾಚ್ಡ್ ಕಿಚನ್ ಕೂಡ ಹೌದು, ಅಲ್ವಾ? ಬಟ್ ಆರಾಮಾಗಿದ್ದೇವೆ. ಇಲ್ಲಿ ಕೂತ್ಕೊಂಡು 4 ಜನ ಊಟ ಮಾಡ್ಬೋದು. ಊಟ ಮಾಡುವಾಗ ಅಲ್ಲಿ ಒಂದು ಟೇಬಲ್ ತರ, ಇಲ್ಲಿ 2 ಚೇರ್ ಹಾಕಿದ್ರೆ ಊಟ ಮಾಡುವಾಗ. ರೈಟ್. ಓಕೆ. ಸೊ ಬಿಸಿ ಬಿಸಿ ದೋಸೆ ತಿನ್ನೋದಿಕ್ಕೂ ಬಹಳ ಅನುಕೂಲ. ಬಿಸಿಯಾಗಿ ಅಡಿಗೆ ಅಂತಾನೆ ಮಾಡಿರೋದು. ಓಕೆ, ಇಂಟ್ರೆಸ್ಟಿಂಗ್. ಸೊ ಅಡಿಗೆ ಮನೆ ಕಮ್ ಡೈನಿಂಗ್ ಅಲ್ವಾ ಇದು? ಹೌದು, ಅಡಿಗೆ ಮನೆ ಕಮ್ ಡೈನಿಂಗ್. ಗೆಸ್ಟ್ ಯಾರಾದ್ರೂ ಬಂದ್ರೆ ಅಲ್ಲಿ ಅಂತ ಹೇಳಿ. ರೈಟ್, ರೈಟ್, ವೆರಿ ನೈಸ್. ಇದು ಹಳ್ಳಿ ಮನೆ ಆಗಿರೋದ್ರಿಂದ ಸಮ್ ಟೈಮ್ ಏನಾಗ್ತದೆ, ಕರೆಂಟ್ ಇರ್ಲಿಲ್ಲ ಅಂತ ಹೇಳಿದ್ರೆ ನೀರ್ ಕಾಸ್ಕೊಳ್ಳಿಕ್ಕೆ ಒಲೆ ಅಂತ ಮಾಡಿದ್ವಿ. ಆಮೇಲೆ ಜಾಸ್ತಿ ಜನ ಬಂದಾಗ ರೊಟ್ಟಿ ತಟ್ಲಿಕ್ಕೆ ಅಂತ ಹೇಳಿ ಇನ್ನೂ ಒಂದು ಒಲೆ. ಬಿಟ್ರೆ ನಮ್ಗೆಲ್ಲ ಸಿಂಕ್ ಮತ್ತೆ ಪಾತ್ರೆ ತೊಳಿಲಿಕ್ಕೆ ಅದೆಲ್ಲ ಒಳಗಡೆಗಿಂತ ಹೊರಗಡೆ ಚೆನ್ನಾಗಿರ್ತದೆ ಅಂತ ಹೇಳಿ ಮಾಡಿದ್ವಿ. ಹಂಗೆ ಇಲ್ಲೊಂದು ಬಾವಿ ಕೂಡ ಸರ್. ಆಕ್ಚುಲಿ ಅದು ವಾಟರ್ ಟ್ಯಾಂಕ್ಗೆ ನಾನು ಆ ತರ ಲುಕ್ ಕೊಟ್ಟಿದ್ದೇನೆ ಅಷ್ಟೇ. ಇದು ಬರೀ ವಾಟರ್ ಟ್ಯಾಂಕ್ ಮಾತ್ರ? ವಾಟರ್ ಟ್ಯಾಂಕ್ ಮಾತ್ರ. ಓಕೆ. ಪಕ್ಕ ನೋಡುವಾಗ ರಾಟನ್ನು ಹಾಕಿದ್ದೀರಿ? ಅದನ್ನು ಹಾಕಿದ್ದೀನಿ, ಅದು ಬಾವಿ ತರ ಲುಕ್ ಮಾಡ್ಲಿಕ್ಕೆ ಅಂತ ಅಷ್ಟೇ. ಓಕೆ, ಓಕೆ. ಸರ್, ಅಂದ್ರೆ ಇಲ್ಲೊಂದು ಏನು ಗ್ಯಾಸ್ ಪ್ಲಾಂಟ್ ಇತ್ತು ಅಂತ? ಹೌದು. ಈಗ ಆಕ್ಚುಲಿ ಗೋಬರ್ ಗ್ಯಾಸ್ ಇತ್ತು. ಅದನ್ನ ವೇಸ್ಟ್ ಜಾಗ ಉಳ್ದೈತಿ, ಏನ್ ಮಾಡೋದು ಅಂತ ಹೇಳಿ ಹೊರಗಡೆಯಿಂದ ಬರೋರಿಗೆ ಬಾತ್ರೂಮ್ ಟಾಯ್ಲೆಟ್ ಅವಶ್ಯಕತೆ ಇತ್ತಲ್ಲ, ಸೊ ಅದನ್ನೇ ಅದ್ರೊಳಗೆ ಮಾಡ್ಕೊಂಡು. ಸೊ ದಿಸ್ ಇಸ್ ಬಾತ್ರೂಮ್ ಟಾಯ್ಲೆಟ್? ಬಾತ್ರೂಮ್ ಅಂಡ್ ಟಾಯ್ಲೆಟ್. ಓಕೆ, ಓಕೆ, ಇಂಟ್ರೆಸ್ಟಿಂಗ್. ಹಾಗೇನೆ ಮೇಲ್ಗಡೆ ಒಂದು ಆಕ್ಟಿವಿಟಿ ರೂಮಾ ಮೇಡಮ್ ಅದು? ಅಂದ್ರೆ ನಾವು ಗೆಸ್ಟ್ ಗೆ ಅಂತ ಹೇಳಿ. ಓಕೆ. ಇದೇನ್ ಮೇಡಮ್, ವರ್ಲಿ ಪೇಂಟಿಂಗ್? ಹಾ ಸರ್. ಓಕೆ. ಇದು ಶಿವು ಕಲ್ಲಾಪುರ್ ಅಂತ ಹೇಳಿ, ಅಲ್ಲಿ ಗದಗಲ್ಲಿ ನಮ್ಮ ಫ್ರೆಂಡ್ ಮಗ
ಈಸ್ ವೆರಿ ಗುಡ್. ಎಲ್ಲ ಆತನೇ ಮಾಡಿರೋದು. ಸೊ ದಿಸ್ ಈಸ್ ಒಂದು ಗೆಸ್ಟ್ ರೂಮ್ ನೋಡ್ಬೋದು ವೀಕ್ಷಕರೇ, ವೆರಿ ಇಂಟ್ರೆಸ್ಟಿಂಗ್, ತುಂಬಾ ಚಂದ ಎಲಿವೇಶನ್ ಇದೆ ಇದಕ್ಕೆ. ಪಕ್ಕನೆ ನೋಡುವಾಗ ಮೇಡಮ್ ನಾನು ಇದು ಅನ್ಕೋತೀನಿ ನೀವು ಹೇಳ್ದಂಗೆ ಒಂದು ಗುಡಿನ ಅಂತ ಅನ್ಕೊಂಡ್ಬಿಟ್ಟೆ ಫಸ್ಟ್. ಬಾಗಿಲು ಚಿಕ್ಕದಿರೋದ್ರಿಂದ ಓಕೆ, ಆ ತರ ಅನ್ಸುತ್ತೆ. ಕರೆಕ್ಟ್. ಅಂಡ್ ಇವನ್ ದ ಕಲರ್, ದ ಪೇಂಟಿಂಗ್ ಇವೆಲ್ಲ ನೋಡುವಾಗ ಅದ ಮೇಲೆ ನೀವು ಕೊಟ್ಟಿರುವಂತ ಅವೆಲ್ಲ ನಮ್ಮ ಕಲಶದಂತ ಹೊಲದಲ್ಲಿ ವೇಸ್ಟ್ ಬಿದ್ದಿರುವಂತ ಕಲ್ಲುಗಳಿವೆಲ್ಲ. ಓಹೋ, ಓಕೆ. ಸೊ ಇದು ಬಾತ್ರೂಮ್ ಟಾಯ್ಲೆಟ್ ಅಲ್ವಾ? ಹೌದು ಸರ್, ಇದು ಈ ರೂಮ್ಗೆ ಅಟ್ಯಾಚ್ ಆಗಿ ಬಾತ್ರೂಮ್ ಟಾಯ್ಲೆಟ್ ಇದೆ. ಸೊ ಇದೊಂದು ಗೆಸ್ಟ್ ರೂಮ್, ಹಾಗೆ ಇದನ್ನ ಆಕ್ಟಿವಿಟಿ ರೂಮ್ ಆಗಿ ಬಳಸ್ತೀರಾ? ಹೌದು, ಹೌದು. ಯೋಗ, ಮ್ಯೂಸಿಕ್ ಇಂಥದಕ್ಕೆಲ್ಲ ಯೋಗ ವರ್ಕೌಟ್ಗೆಲ್ಲ ಇಲ್ಲಿ ಬರ್ತಾರೆ. ರೈಟ್, ಓಕೆ. ಗೆಸ್ಟ್ಗಳು ಬಂದಾಗ ಮಾತ್ರ ಗೆಸ್ಟ್ ರೂಮ್ ಅಂತ ಆಗ್ತದೆ. ರೈಟ್, ರೈಟ್. ಆಮೇಲೆ ಈ ಮಂಚ ಇದೆಯಲ್ಲ, ಇದು ನಿಮ್ಮ ಹಳೆ ಮನೆಯಿಂದಾನೇ ತಂದಿರೋದಾ? ಇದು ಹಳೆದೆ. ಇದು ಆಕ್ಚುಲಿ ಕೆಳಗಡೆ ಇತ್ತು. ಓಕೆ. ಈಗೇನು ಎಡಗಡೆ ಬೆಡ್ರೂಮ್ ಇತ್ತಲ್ಲ, ತುಂಬಾ ಜನರಿಗೆ ಇದು ಇಷ್ಟನೂ ಆಗ್ತಿತ್ತು. ನಾವ್ ಇವತ್ತೊಂದು ಅದ್ಭುತವಾದಂತ ಒಂದು ಮನೆದು ಹೋಮ್ ಟೂರ್ ಮಾಡಿದ್ವಿ. ಸೊ ಇದು ಕಲಾ ದೇಗುಲ ಅಂತ ಅನಿಸ್ತಾ ಇದೆ ನನಗೆ, ಮನೆ ಅನ್ನೋದಕ್ಕಿಂತನೂ. ಸೊ ತುಂಬಾ ಸುಂದರವಾಗಿದೆ, ನಿಮ್ಮ ಆಸಕ್ತಿ ಇಲ್ಲಿ ಎದ್ದು ಕಾಣ್ತಾ ಇದೆ. ಸೊ ನಮ್ಮ ವೀಕ್ಷಕರ ಪರವಾಗಿ ಈ ಒಂದು ಮನೆಯ ಹೋಮ್ ಟೂರ್ಗೋಸ್ಕರ ನೀವು ನಮಗೆ ತೆರ್ಕೊಂಡ್ರಿ. ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ನೀವು ಕೂಡ ಮೈಸೂರಿಂದ ಅಂತ ಅರಮನೆಯ ರಾಜ್ಯ ಊರಿಂದ ಬಂದು ಯಾವುದೋ ಒಂದು ಸಣ್ಣ ಕುಗ್ರಾಮನೇ ಅಂತೀನ, ಇನ್ನು ಡೆವಲಪ್ಡ್ ಗ್ರಾಮ ಇನ್ನೂ ಆಗಿಲ್ಲ ಇಲ್ಲಿಗೆ. ಇಲ್ಲಿ ಬಂದು ನನ್ನ ಮನೆಯನ್ನ ನೋಡಿ ಅದ್ರ ಬಗ್ಗೆ ಖುಷಿಯಿಂದ ನೀವು 4 ಜನರಿಗೆ ಮಾಹಿತಿ ಕೊಡ್ತಾ ಇರೋದ್ರಿಂದ ನಮಗೂ ತುಂಬಾ ಖುಷಿ ಅನ್ಸುತ್ತೆ. ಥ್ಯಾಂಕ್ ಯು.